ಗೈಸ್, ವೆಲ್ಕಮ್ ಟು ಕೀರ್ತಿ ಕಿರಣ್ ಬ್ಲಾಗ್. ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಅಣ್ಣನ ಬರ್ತಡೇ. ನಮ್ಮ ಅಣ್ಣ ಬೆಳಗ್ಗೆನೇ ಫೋನ್ ಮಾಡಿದ್ದಾರೆ, ಆದರೆ ನಮ್ಮಮ್ಮ ವಿಶ್ನೇ ಮಾಡಿಲ್ಲ. ನಾನು ಮಲಗಿದ್ದೆ, ನನಗೆ ಎಚ್ಚರ ಆಗಿಲ್ಲ. ನೆನ್ನೆ ಹೇಳಿದೆ ಅಮ್ಮಗೆ, ಆದರೂ ಅಮ್ಮ ನೆನೆಸ್ಕೊಂಡಿಲ್ಲ. ಇವತ್ತು ಯಾಕೆ ಇಷ್ಟು ಬೇಗ ಫೋನ್ ಮಾಡ್ಕೊಂಡು ಅವನು ಬೇಜಾರಲ್ಲಿ ಇದ್ದಂತೆ. ಅಮ್ಮಗೆ ಫ್ಲ್ಯಾಶೇ ಆಗಿಲ್ಲ ಇವತ್ತು ಬರ್ತಡೇ ಒಂದು ಅಂತ. ನಾನು ನೆನ್ನೆನೇ ಹೇಳಿದೆ, ಅದು ನಮ್ಮ ಅಜ್ಜಿ ಜೊತೆ ಎಲ್ಲ ಹೇಳ್ತಾ ಇದ್ದೆ, ಅವ ಏನು ಕೊಡಿಸ್ತೀಯ ನಾಳೆ ಕಿರಣನ್ ಬರ್ತಡೇ ಅಂತ. ಅದಕ್ಕೆ ಅವನು ನೋಡಬೇಕು. ಇವಾಗ ವಾರ್ಡನ್ಗೆಲ್ಲ ಫೋನ್ ಮಾಡಿದ್ದಾರೆ ಅಮ್ಮ, ನೆನ್ಪು ಮಾಡಿಕೊಂಡು. ವಾರ್ಡನ್ನು ಹೇಳ್ತೀನಿ, ಫೋನ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಮಾಡಿಲ್ಲ, ನೋಡಬೇಕು ಏನಂತಾನೆ ಅಂತ. ಲಾಸ್ಟ್ ಇಯರ್ ಎಲ್ಲ ಚೆನ್ನಾಗಿ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ವಿ. ಹೊರಗಡೆ ಹೋಗಿ ಅವನ ಮನೇಲೂ ಕೂಡ ಕೇಕ್ ಕಟ್ ಮಾಡಿಸಿದ್ವಿ. ಅದು ಲಾಸ್ಟ್ ಇಯರ್ ಫೋಟೋ ಎಲ್ಲ ನೋಡಿ ಬೇಜಾರಾಯಿತು. ಆದರೆ ಅವನಿಗೆ ನೈಟೇ ವಿಶ್ ಮಾಡ್ತಿದ್ವಿ. ಈಗ ಅವನು ಹಾಸ್ಟೆಲಲ್ಲಿ ಇದ್ದಾನಲ್ಲ, ಅದಕ್ಕೆ ನೈಟ್ ವಿಶ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಬೆಳಿಗ್ಗೆ ಅವನೇ ನೆನ್ಪು ಮಾಡ್ಕೊಂಡು ಫೋನ್ ಮಾಡಿದ್ದಾನೆ, ಅಂದರೆ ನನಗೆ ನೆನಪಾಗಿಲ್ಲ. ನಾನು ಮಲ್ಕೊಂಡಿದ್ದೆ, ನನಗೂ ಎಚ್ಚರ ಆಗಿಲ್ಲ. ಅಮ್ಮ ಮಾತಾಡಿದ್ದಾರೆ, ಆದರೂ ಅಮ್ಮಂಗೆ ನೆನಪಾಗಿಲ್ಲ. ಆಮೇಲೆ ಡೇಟ್ ನೋಡ್ಬಿಟ್ಟು ನೆನ್ಪು ಮಾಡ್ಕೊಂಡಿದ್ದಾರೆ. ಹಾಗೆ ಒಂದು ಫೋಟೋಸ್ ಎಲ್ಲ ನೋಡ್ತಿದ್ದೆ, ಅವನಿಗೂ ವಾಟ್ಸ್ ಬಂದಿದ್ದೆಲ್ಲ. ಅದನ್ನು ಕೂಡ ನೋಡಿ ತುಂಬ ಬೇಜಾರಾಯಿತು. ಅವನಿಗೆ ಅಲ್ಲಿ ಓದ್ತಾನೆ ಅಂತ ಕಳಿಸಿದ್ದೀವಿ, ಅವನು ಕೂಡ ಚೆನ್ನಾಗಿ ಓದ್ತಾನೆ. ಹಾಗೆ ಫೋಟೋಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನಮ್ಮ ಅಣ್ಣಗೆ ಬರ್ತಡೇಗೆ ವಿಶ್ ಮಾಡಿ, ಅಂದ್ಕೊಂಡಿರೋ ಗೋಲ್ಸ್ನ ರೀಚ್ ಮಾಡಲಿ ಅಂತ ಅವನಿಗೆ ಹಾರೈಸಿ, ನಿಮ್ದೆಲ್ಲರದ್ದು ಬ್ಲೆಸ್ಸಿಂಗ್ಸ್ ಅವನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಇದು ಅವನಿಗೆ ಬಂದಿರೋ ಅವಾರ್ಡ್ಸ್ಗಳು. ಫಸ್ಟ್ ಸ್ಟ್ಯಾಂಡರ್ಡ್, LKG UKG ಇಂದ ಅವನಿಗೆ ಬಂದಿದೆ. ಅದು ನನ್ನ ಫೋಟೋ. ಎಷ್ಟು ಅವಾರ್ಡ್ಸ್ ಇದೆ ಅಂದರೆ, ಇನ್ನೂ ಮೆಡಲ್ಸ್ ಒಳಗಡೆ ಇದೆ. ಅದೆಲ್ಲ ಹಾಳಾಗುತ್ತೆ ಅಂತ ಒಳಗಡೆ ಎತ್ತಿಕ್ಕಿದ್ದೀವಿ. ಇದು ಅವನಿಗೆ ಇವಾಗ ಕೊಟ್ಟಿರೋದು. ಅವನಿಗೆ 10th ಬಂದಿರೋ ಅವಾರ್ಡು. ಅವನು ಆ್ಯನ್ಯುವಲ್ ಡೇಲಿ ಹೋಗೋಕ್ಕಾಗಿಲ್ಲ ಅಂತ ಅವನು ಕ್ಲಾಸಿಗೆ ಫಸ್ಟ್ ಬಂದಿದ್ದ. ಹೋಗೋಕ್ಕಾಗಿಲ್ಲ ಅಂತ ಹಾಲಿಡೇಸ್ಗೆ ಬಂದಿದ್ದಾಗ ಹೋಗಿದ್ದ, ಆವಾಗ ಕೊಟ್ಟಿರೋದಿದು. ಕನ್ನಡದಲ್ಲಿ ಔಟ್ ಆಫ್ ಔಟ್ ಬಂದಿದ್ದ ಅಂತ ಕೊಟ್ಟಿರೋದು. ಹಾಗೆ ಮಾರ್ಕ್ಸ್ ಜಾಸ್ತಿ ಬಂದಿದೆ ಅಂತ ಕೊಟ್ಟಿರೋದು. ಇದು ಒಂದು ಫಸ್ಟ್ ಸ್ಟ್ಯಾಂಡರ್ಡ್ದು ಬೆಸ್ಟ್ ಸ್ಟೂಡೆಂಟ್ ಅವಾರ್ಡು. ಇದೆಲ್ಲ ಅವ್ನಿಗೆ ಬಂದಿರೋ ಪ್ರೈಸಸ್ಸು. ಇನ್ನೂ ಒಳಗಡೆ ಮೆಡಲ್ಸ್ ಎಲ್ಲ ಇದೆ. ಅದೆಲ್ಲ ಇವಾಗ ಇನ್ನೊಂದು ದಿನ ತೋರಿಸ್ತೀನಿ, ಇವಾಗ ತೋರ್ಸೋಕ್ಕಾಗಲ್ಲ. ಇದು ನಾನು ಅವನಿಗೆ ಲಾಸ್ಟ್ ಇಯರ್ ಕೊಟ್ಟಿರೋ ಗಿಫ್ಟ್ಸು. ಅವನ ಬರ್ತಡೇಲಿ ಅವನಿಗೆ ವಿರಾಟ್ ಕೊಹ್ಲಿ ಅಂದರೆ ತುಂಬ ಇಷ್ಟ, ಅದಕ್ಕೆ ಈ ಕಪ್ನ ಕೊಟ್ಟಿದ್ದೆ. ಅವನಿಗಂತೂ ತುಂಬ ಇಷ್ಟ ಆಗೋಯ್ತು. ನೋಡಿ ಯಾವ ಥರ ಇದೆ. ನೆನಪಕ್ಕೋಸ್ಕರ ಇಲ್ಲೇ ಇಟ್ಕೊ ಅಂತ ಕೊಟ್ಟೋಗಿದ್ದಾನೆ. ಅವನ್ನ ನಾನೇ ತಗೊಂಡೋಗು ಅಂತಂತಂದೆ. ಎಲ್ಲಾದರೆ ನೋಡಿದ್ರೆ ಬೇಜಾರಾಗುತ್ತೆ ಅಂತ ಅವನೇ ತಗೊಂಡೋಗಿಲ್ಲ. ಇದು ಮನೆ ಶಿಫ್ಟ್ ಮಾಡಬೇಕಾದ್ರೆ ಏನಕ್ಕೋ ಟಚ್ ಆಗಿ ಈ ಥರ ಆಗ್ಬಿಟ್ಟಿದೆ. ಅಮ್ಮನೂ ಬೆಳಿಗ್ಗೆಯಿಂದ ನೀಟಾಗಿ ಮಾತಾಡ್ತಾ ಇಲ್ಲ, ಬೇಜಾರಲ್ಲಿದ್ದಾರೆ. ಯಾಕೆಂದರೆ ಅವನಿಗೆ ವಿಶ್ ಮಾಡಿಲ್ಲ ಇನ್ನೂ ಅಂತ. ಅದಕ್ಕೆ ಏನಕ್ಕೆ ಅಂತ ಕೇಳೋಣ ಬನ್ನಿ. ಅಮ್ಮ, ಯಾಕೆ ಕಿರಣ್ಗೆ ವಿಶ್ ಮಾಡಿದ್ವಲ್ಲ, ಡೇಟ್ ಮರ್ತೋದ? ಡೇಟ್ ಏನು ನಾನು ನೆನಪೇ ಇಲ್ಲ ನನಗೆ. ಇವತ್ತು 8ನೇ ತಾರೀಕು ಅಂತಾನೆ ನೆನಪಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಮೊನ್ನೆನೆಲ್ಲ ನೆನಪಿದ್ದೆ, ಇವತ್ತು ನೆನಪೇ ಆಗಿಲ್ಲ. ಬೇಜಾರಾಗೋಯ್ತು. ಅದು ಬೆಳಿಗ್ಗೆ ಯಾವತ್ತೂ ಕಾಲ್ ಮಾಡಲ್ಲ ಅವನು. ಇವತ್ತು ಕಾಲ್ ಮಾಡ್ದ. ಅಂದ್ರೆ ನಾನು ಎಲ್ಲೋ ಬೇಜಾರಾಗೈತೇನೋ, ಅದಕ್ಕೆ ಕಾಲ್ ಮಾಡವನೆ, ಮಾತಾಡ್ಬೇಕು ಅನ್ಸ್ತೈತೇನೋ ಅಂತ ಅನ್ಕೊಂಡೆ. ಆದ್ರೆ ಬರ್ತಡೇ ಅಂತ ಕಾಲ್ ಮಾಡಿರ್ತಾನೆ ಅಂತ ಅನ್ಸುತ್ತೆ. ಆಮೇಲೆ ನಾನು ಸಡನ್ ಆಗಿ ಡೇಟ್ ನೋಡಿದ್ಮೇಲೆ ನೆನಪಾಯ್ತು, ಇವತ್ತು 8ನೇ ತಾರೀಕು ಬರ್ತಡೇ, ವಿಶ್ ಮಾಡ್ತಾರೆ ನಮ್ಮಮ್ಮ ಅಂತ ಮಾಡಿ ಅನ್ಸುತ್ತೆ. ನನಗಂತೂ ತುಂಬ ಬೇಜಾರಾಯ್ತು ಇವತ್ತು. ಅದಕ್ಕೆ ವಾರ್ಡನ್ಗೆ ಕಾಲ್ ಮಾಡಿದ್ದೀನಿ, ನೋಡೋಣ ಮತ್ತೆ ಮಾಡ್ತಾನೆ. ಇವಾಗ ಕ್ಲಾಸಲ್ಲಿ ಇರ್ತಾನೆ, 12:30ಗೆ ಊಟಕ್ಕೆ ಬರ್ತಾನಲ್ಲ, ಅವಾಗ ಮಾಡ್ಬೋದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ತುಂಬ ಬೇಜಾರಲ್ಲಿತ್ತು. ಯಾಕೆಂದರೆ ನಮ್ಮ ಅಣ್ಣ ಇವತ್ತು ನಮ್ಮ ಜೊತೆ ಅವನ ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೊಳಕ್ಕಿಲ್ಲ ಅಂತ. ನೆಕ್ಸ್ಟ್ ವೀಕು ಅವನು ಹಾಲಿಡೇಸಿಗೆ ಬರ್ತಾನೆ, ಆವಾಗ ತೋರಿಸ್ತೀನಿ. ಅವನಿಗೆ ಸರ್ಪ್ರೈಸಾಗಿ ಕೇಕ್ ಕಟ್ ಮಾಡಿಸೋಣ ಅಂತ ಇದ್ದೀವಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀವಿ.
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಗುಡ್ ನೈಟ್.